ಏನಾಗಿದೆ, 1,20,000 ರೂಪಾಯಿ ಯಾರು ಬ್ಯಾಂಕ್ನಲ್ಲಿ ಡ್ರಾ ಮಾಡಿದ್ರು. ಈಗ ಬೆಂಗಳೂರಿಗೆ ಹೋಗಿ ಮನೆ ಕೆಲಸ ಸೇರಿದವರಿಗೂ ಅವರು ಖರ್ಚು ವೆಚ್ಚ ತೋರಿಸಕ್ಕೆ ಓನರ್ಸ್ಗಳು ಎಫಿಸಿಯಲ್ಸ್ ಎಲ್ಲ ಅವ್ರಿಗೆ ಬ್ಯಾಂಕಿಗೆ ಬ್ಯಾಂಕಲ್ಲಿ ಅವ್ರು ಡ್ರಾ ಮಾಡ್ತಿದ್ದಾಗ ಅವ್ರ ಸಾಫ್ಟ್ವೇರ್ ಅಲ್ಲಿ ಕಂಪ್ಲೀಟ್ ಅವರು BPL ಕಾರ್ಡ್ ರದ್ದಾಗ್ತದಂಗೆ ಅವರು ಬೆಂಗಳೂರು ಸೇರಿರುವಂತದ್ದು ಏನಾರ. ಬಟ್ ಇಲ್ಲಿ ಮನೇಲಿದ್ದಾರೆ 4 ಜನ 3 ಜನ 5 ಜನ, ಇವ್ರಿಗೆ ಬರ್ತಾ ಇಲ್ಲ, ಇವ್ರಿಗೆ ರೇಷನ್ ಕೊಡ್ತಾ ಇಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಇದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಮ್ಮ ಹತ್ರ ದಿವಸ ಕಳ್ಕೊಳ್ಳೋದು 20 ಜನ 30 ಜನ. ನಾವು ಕೇಳ್ತೀವಿ ಏನಮ್ಮಂದ್ರು, ನನ್ನ ಮಗ ಬೆಂಗಳೂರು ಅವ್ನು ಎಷ್ಟು ಸಂಬಳ, 15,000 ಏನೋ ತಗೊಂಡು ಅವ್ನು ಜೀವನ ಮಾಡ್ತಾ ಇದ್ದಾನೆ. ಬಟ್ ಅವನು 1,20,000 ಸಂಬಳ ಸ್ಯಾಲರಿ ಕ್ರಾಸ್ ಆಗೋದಂಗೆ BPL ಕಾರ್ಡ್ ಆಟೋಮೆಟಿಕ್ ಆಗಿ ರದ್ದಾಗ್ತದೆ. ನಿಮ್ಗಿಲ್ಲಿ BPL ಕಾರ್ಡ್ ಇಲ್ಲ, ರೇಷನ್ ಏನ್ ಮಾಡೋದು? ಇಲ್ಲಿ ಮನೆ ಊರಲ್ಲಿರೋದಕ್ಕೆ ಇನ್ನೂ ಬಡತನದಲ್ಲಿ ಇರುವಂತ ಅವನೇನು ಇಲ್ಲಿ ಸಾಕಕ್ ಬರಲ್ಲ. ಆ ಬೆಂಗಳೂರಿನಲ್ಲಿರೋದು ಇಲ್ಲಿ ಸಾಕಕ್ ಬರಲ್ಲ. ಅವ್ರು 15,000 ರೂಪಾಯಿ ಅವನ ಜೀವನಕ್ಕೆ ಕಷ್ಟ. ಅದೇನಾಗುತ್ತೆ, ಬ್ಯಾಂಕ್ ಮುಖಾಂತರ ಕೊಡ್ತಾರೆ ಎಲ್ಲ ಅಕೌಂಟ್ ಅಲ್ಲಿ. ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು BPL ಕಾರ್ಡ್ ಇಲ್ಲ. ದೇಶದಲ್ಲೇ ಎಲ್ಲೂ ಇಲ್ಲ. ಆಮೇಲೆ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಸತ್ಯ ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಆದ್ರೆ ನೀವು ಕೇಳಿದ್ರಿ ಅಂತ ನಾನು ಸುಮ್ಮನೆ ಇದನ್ನು ಕೂಡ ಹೇಳ್ತಾ ಇದ್ದೆ. ತಲೆ ಆದಾಯ ಬಂದಾಗ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಾರಲ್ಲ, ಸರಾಸರಿ ಒಬ್ಬ ಮನುಷ್ಯನಿಗೆ ಎಷ್ಟು ಆದಾಯ ಬರುತ್ತೆ ಅಂತ ತಲೆ ಆದಾಯ ಲೆಕ್ಕ ಹಾಕಿದ್ರೆ ದೇಶದಲ್ಲಿ ಹೈಯೆಸ್ಟ್ ತಲೆ ಆದಾಯ ಕರ್ನಾಟಕದಲ್ಲಿ. ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ದೇಶದಲ್ಲಿ ಕರ್ನಾಟಕ. ಅಂದ್ರೆ ಸರಾಸರಿ ಆದಾಯ, ಕುಟುಂಬದ ಆದಾಯ ನೋಡಿದಾಗ ಇಡೀ ದೇಶದಲ್ಲಿ ಎಲ್ಲಾ ಕುಟುಂಬಗಳನ್ನ ಹೋಲಿಸಿದ್ರೆ ಕರ್ನಾಟಕದ ಕುಟುಂಬಗಳಿಗೆ ಅತಿ ಹೆಚ್ಚು ಆದಾಯ ಇದೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಡೇಟಾ ಪ್ರಕಾರ. ಒಂದ್ ಕಡೆ ವಿಪರ್ಯಾಸ ತದ್ವಿರುದ್ಧ ಏನಂದ್ರೆ ದೇಶದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್, ಹೈಯೆಸ್ಟ್ ನಂಬರ್ ಆಫ್ BPL ಕಾರ್ಡ್ಗಳು ಕರ್ನಾಟಕದಲ್ಲೇ. ಹೆಂಗ್ ಸಾಧ್ಯ? ಈಗ ಹಾವು ಮುರಿಬಾರ್ದು, ಹಾವು ಸಾಯ್ಬಾರ್ದು, ಗೋಲು ಮುರಿಬಾರ್ದು ಅಂದ್ರೆ ಪ್ರಕೃತಿ ನಿಯಮದ ಪ್ರಕಾರ ಸಾಧ್ಯನಾ?